ನಿಷೇಧಾಜ್ಞೆ ಏರಲು ಮೀನಾಮೇಷ. ಬೆಳಗ್ಗೆನೆ ಅಲ್ಲಿ ನಡೆದಂತ ಘಟನೆ ಮೇಲೆ ಕೆಲವು ಪೊಲೀಸ್ ಅಧಿಕಾರಿಗಳು ಬ್ರೂಸ್ಪೇಟೆ ಪೊಲೀಸ್ನವರು ತಹಶೀಲ್ದಾರ್ಗೆ ಗಮನಕ್ಕೆ ತರ್ತಾರೆ 144 ಸೆಕ್ಷನ್ ಹಾಕಿ ಅಂತ ಹೇಳಿ. 144 ಸೆಕ್ಷನ್ ಆದೇಶನೂ ಮಾಡ್ತಾನೆ ತಹಶೀಲ್ದಾರು, ಆದರೂ 144 ಸೆಕ್ಷನ್ ಹಾಕಲ್ಲ. ಇಲ್ಲ ಅವನು ಯಾರೋ SP ಸಸ್ಪೆಂಡ್ ಮಾಡೋರಲ್ಲ. ನಾನು ನೋಡಿದೆ ಬೆಳಿಗ್ಗೆ ಪಾಪ ಅವನು SP ಚಾರ್ಜ್ ತಗೋಬೇಕು. ಎಲ್ಲ ದುಗ್ಗಮ್ಮನ ದೇವಸ್ಥಾನ ಯಾವುದೋ ಇದೆಯಂತಲ್ಲ, ಅಲ್ಲಿ ದುಗ್ಗಮ್ಮನ ದೇವಸ್ಥಾನಕ್ಕೆ ಹೋಗಿ ಬೆಳಗ್ಗೆ ಪೂಜೆ ಮಾಡಿ ಎಲ್ಲರ ಹಿಂದೆ ಇದ್ದಂತ SP ಕೈನಲ್ಲಿ ಅಧಿಕಾರ ಹಸ್ತಾಂತರ ಮಾಡ್ಕೊಂಡು ದುಗ್ಗಮ್ಮನ ದೇವಸ್ಥಾನದಿಂದ ಪಾಪ ಬರ್ತಾನೆ. ಇಲ್ಲಿ ಇವನ ಇನ್ಎಫಿಷಿಯನ್ಸಿ, ಇವನ್ ಫೇಲ್ಯೂರ್ ಅಂತ ಹೇಳಿ ಸಸ್ಪೆಂಡ್ ಮಾಡಿದಿರಲ್ಲ. ನಿಮ್ಮ IG ಅಲ್ಲೇ ಇದ್ರಲ್ಲ ಹೆಣ್ಮಗಳು ಸ್ಪಾಟ್ ಅಲ್ಲಿ, ನಿಮ್ಮ ಅಡಿಷನಲ್ SP ಇದ್ನಲ್ಲ, ನಿಮ್ಮ DYSP ಇದ್ನಲ್ಲ, ಇಲ್ಲಿ ಅದು ಎಂಥದೋ 11 ಸ್ಟ್ಯಾಂಪೇಡ್ ಆಯ್ತಲ್ಲ KCA ಸ್ಟೇಡಿಯಂನಲ್ಲಿ. 5 ಜನ ಹಿರಿಯ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತೀರಿ, 5 ಜನನ್ನ. ಇಲ್ಲಿ ಪಾಪ ಇವನೊಬ್ಬ SP ಒಬ್ಬನ ಇನ್ನೂ ಅವನು ಯಾರಲ್ಲಿ ಸಬ್ ಇನ್ಸ್ಪೆಕ್ಟರ್ ಯಾವನವನೇ, ಇನ್ಸ್ಪೆಕ್ಟರ್ ಯಾವನವನೇ, DSP ಯಾವನವನೇ, ಇನ್ನೂ ಮೀಟಿಂಗ್ ಮಾಡೋಕ್ಕಾಗಿಲ್ಲ ಅವನ ಕೈಲಿ, ಅವ್ರ ಪರಿಚಯ ಮಾಡ್ಕೊಳಕ್ಕಾಗಿಲ್ಲ ಅವನ ಕೈಲಿ. ಅವತ್ತಾನೆ ಹೋಗವನೆ. ನೀವು ಅವನೊಬ್ಬನ ಸಸ್ಪೆಂಡ್ ಮಾಡಿ, ಇವಳು ಅಲ್ಲೇ ಇದ್ರಲ್ಲ IG ಆ ಹೆಣ್ಮಗಳು, ಅವಳದು ಅದಕ್ಕೆ ಇದಿರಲಿಲ್ವಾ, ಪವರ್ ಇರಲಿಲ್ವ ಅವಳಿಗೆ, ಆ ಹೆಣ್ಮಗಳಿಗೆ ಇನ್ಎಫಿಷಿಯನ್ಸಿ ಇಲ್ಲ, ಅಲ್ಲಿ ಜವಾಬ್ದಾರಿ ಇರಲಿಲ್ಲ ಹೆಣ್ಮಗಳಿಗೆ, IG-ಗೆ, ಅಡಿಷನಲ್ SP-ಗೆ ಜವಾಬ್ದಾರಿ ಇರಲಿಲ್ಲ. ಅವರೆಲ್ಲ ಆಗಲೇ ಇಂಥ ಕೆಲಸ ಮಾಡಿರೋರು, ಬಳ್ಳಾರಿ ಬ್ಯಾಕ್ ಗ್ರೌಂಡ್ ಗೊತ್ತು ಅವ್ರಿಗೆ, ಅವ್ರನ್ನೆಲ್ಲ ಯಾಕೆ ಟಚ್ ಮಾಡಲಿಲ್ಲ? ಈ ಒಬ್ಬನೊಬ್ಬನ ಸಸ್ಪೆಂಡ್ ಮಾಡಿದಿರಲ್ಲ. ಇಲ್ಲಿ ನಿಷೇಧಾಜ್ಞೆ ಜಾರಿಯಾಗಿದ್ದರೆ ಪ್ರತಿಭಟನೆ ಕುಳಿತಿದ್ದ ಶಾಸಕ ಭರತ್ ರೆಡ್ಡಿ ಅವರನ್ನು ಬಲವಂತವಾಗಿ ಆದರೂ ಸ್ಥಳದಿಂದ ಮೇಲಿಳಿಸಬಹುದಿತ್ತು. ಆದರೆ ಪೊಲೀಸರು ಮನವೊಲಿಕೆ ತಂತ್ರ ಅನುಸರಿಸಿದರು. ಲಾಠಿ ಚಾರ್ಜ್ ಮಾಡೋಕ್ಕೇನಾಗಿತ್ತು? ಇದ್ದಿದ್ದೇ ಅಷ್ಟು ಜನ, ಜಾಸ್ತಿ ಜನ ಸೇರೋದಕ್ಕಿಂತ ಮುಂಚೆ ಲಾಠಿ ಚಾರ್ಜ್ ಯಾಕೆ ಮಾಡಿಸ್ಲಿಲ್ಲ? IG ಇದ್ದಿಲ್ಲ, ನೀವ್ಯಾಕೆ ಮಾಡಿಸ್ತಿಲ್ಲ? ಪಾಪ ಆಯ್ತಪ್ಪ, SP ಏನೋ ಮಾಡಲಿಲ್ಲ ಪಾಪ, ಅವನು ಇನ್ಎಫಿಷಿಯೆಂಟ್. ಇವರೆಲ್ಲ ಇದ್ದಾರಲ್ಲ ಭಾಳ ಎಕ್ಸ್ಪರ್ಟ್ಗಳು, ಮಂತ್ಲಿ ಕಲೆಕ್ಷನ್ ಅವರು. ಮಟ್ಕಾದಂದೆ ಈ ಆಟದಲ್ಲಿ ಪ್ರತಿ ತಿಂಗಳು ಎಷ್ಟೆಷ್ಟು ಹೋಯ್ತಿತ್ತು ಇವರಿಗೆಲ್ಲ ಹೋಗ್ತಿದೆ. ಇವರೆಲ್ಲ ಎಕ್ಸ್ಪರ್ಟ್ಗಳಿದ್ರಲ್ಲ, ಇವ್ರದೆಲ್ಲ ಕಾಂಟ್ಯಾಕ್ಟ್ ಇತ್ತಲ್ಲ ಇವ್ರಗಳ ಜೊತೆಲಿ. ಇವರೇನು ಮಾಡ್ತಾ ಇದ್ರು? ದುಡ್ಡು ವಸೂಲಿ ಮಾಡ್ಕೊಂಡು ಕೂತಿದ್ರ ತಿಂಗಳದು? ಯಾಕೆಂದ್ರೆ 31 ಆಗಿತ್ತಲ್ಲ, ಹಿಂದಿನ ದಿವಸ ರಾತ್ರಿ ಬೇರೆ ಬಹಳ ದೊಡ್ಡ ಮಟ್ಟದಲ್ಲಿ ನಡೆದಿರ್ತದೆ. ವಸೂಲಿ ದುಡ್ಡು ಎಣಿಸ್ಕೊಂಡು ಕೂತಿದ್ರ ಇವರೆಲ್ಲ ಆಗಿದ್ರೆ. ಇಲ್ಲಿ ಆಕ್ಚುಲಿ ಅವತ್ತೇನು ಗಲಾಟೆ ನಡೀತು, ಭರತ್ ರೆಡ್ಡಿ ಬಂದರಲ್ಲ ಮಧ್ಯಾಹ್ನದ ಮೇಲೆ, ಸಾಯಂಕಾಲದ ಮೇಲೆ ಶಾಸಕರು, ಅವ್ರಿಗೆ ರಕ್ಷಣೆ ಕೊಟ್ಕೊಂಡು ಕರ್ಕೊಂಬಂದಾರೆ ಯಾರು? ಇದೇ ಪೊಲೀಸ್ನವರು. ಇಲ್ಲಿ ಪತ್ರಿಕೆಯಲ್ಲಿ ಆಲೇ ಬರೆದಿದ್ದೀರಿ, ಬಿದ್ದಿದ್ದು ಭರತ್ ಕಡೆಯವರ ಗುಂಡು. ಆದರೆ FIR ಹಾಕಿದ್ದ ಯಾರ ಮೇಲೆ? A1, A2, A3 ಯಾರು? ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು. ಎಷ್ಟು ಚೆನ್ನಾಗಿದೆ ನೋಡಿ. ಇವ್ರು ಯಾರ ಮೇಲೂ ಇಲ್ಲ FIR. ನಂತರ ಇಲ್ಲಿ ಹೇಳ್ತಾರೆ, ರಾಜಶೇಖರ್ ಸಾವಿನ ಕುರಿತು ಅವರ ಸಹೋದರ ಈಶ್ವರ್ ರೆಡ್ಡಿ ಬ್ರೂಸ್ಪೇಟೆ ಠಾಣೆಯಲ್ಲಿ ದಾಖಲಿಸಿದ ಪ್ರಕರಣದಲ್ಲಿ ಖುದ್ದು ಶಾಸಕ ಜನಾರ್ದನ್ ರೆಡ್ಡಿ ಅವರೇ ಗುಂಡು ಹಾರಿಸಿಕೊಂಡು ನನ್ನ ತಂಟೆಗೆ ಬಂದವರಿಗೆ ಇದೇ ಗತಿಯಾಗುತ್ತದೆ, ಜೀವ ತೆಗೆದು ಬಿಡುತ್ತೀನಿ ಎಂದು ಬೆದರಿಕೆ ಹಾಕಿದರು. ಇದು ಕಂಪ್ಲೇಂಟು ಜನಾರ್ದನ್ ರೆಡ್ಡಿ ಮೇಲೆ. ಇದು ತಗತ್ತಾರೆ ಕಂಪ್ಲೇಂಟ್ನ.
ಜನಾರ್ದನ ರೆಡ್ಡಿನ ಗುಂಡ ಹಾರಿಸಿದ್ರು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಬಿಟ್ರು, FIR ಬರೆದ್ಬಿಟ್ರು.